ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಮಿತ್ರರಾದ ಸೂರಜ್ಜಿಯವರೇ, ಚಿಗುರುಪಿಯವರೇ ಮತ್ತು ಮಹಾವೀರ್ ಉಪಾಧ್ಯಾಯರೇ ಹಾಗೂ ಪತ್ರಿಕಾ ಮಿತ್ರರೇ ಹಾಗೂ ಬಂಧುಗಳೇ, ಸಂಕಲ್ಪ ಉತ್ಸವ ರಾಷ್ಟ್ರೀಯ ಒಂದು ಹಬ್ಬ. ಇದನ್ನ ನಾವು ರಾಷ್ಟ್ರೀಯ ಮಟ್ಟದ ಸಂಕಲ್ಪ ಅಂತಕ್ಕಂಥ ಉತ್ಸವವನ್ನ ಅಳವಡಿಸಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಸುಮಾರು 11 ಬಾರಿ ನಡೆಸ್ಕೊಂಡು ಬಂದಿದ್ದೇವೆ. 11 ಬಾರಿ ತಮಗೆ ಕೊಡತಕ್ಕಂತ ಒಂದು ಪತ್ರಿಕೆಯಲ್ಲಿ ತಪ್ಪಾಗಿ 2007 ನಡೆಸಿದ್ದೇವೆ ಇದೆ. 2007, 2010, 9, 10, 11, 13, 15, 17, 18, 19, 23, 26 ಇದು 11ನೇ ಬಾರಿ. ಹೀಗೆ 11ನೇ ಬಾರಿ ನಡೆಸ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ವಿಶಿಷ್ಟವಾಗಿರತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ವಿದ್ಯಾರ್ಥಿಗಳ ಯಶಸ್ಸಿಗೆ ಇದನ್ನ ಯಶಸ್ಸು ಪಡೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಹಾಗೂ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಆಗಿದ್ದರಿಂದಾಗಿ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಬರ್ತಾ ಇದ್ದಾರೆ. ಗೋವಾ ಮತ್ತು ಮಹಾರಾಷ್ಟ್ರದ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮ 2023ರಲ್ಲಿ ನಡೆದಿರತಕ್ಕಂಥ ಹಿಂದಿನ ಒಂದು ದಾಖಲೆ ಅಂತ ಇದೆ. ಸುಮಾರು 70 ಕಾಲೇಜುಗಳು ಇದರಲ್ಲಿ ಭಾಗವಹಿಸಿದ್ದವು. ಬಹಳ ಸಕ್ಸಸ್ಫುಲ್ ಆಗಿ ಇದನ್ನ ನಡೆಸಿದವು. ಈ ವರ್ಷ 100ಕ್ಕಿಂತಲೂ ಹೆಚ್ಚು ಕಾಲೇಜುಗಳು ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಪ್ರದೇಶಗಳಿಂದ ಬರತಕ್ಕಂಥ ಸಾಧ್ಯತೆ ಇದೆ. ಇದರಲ್ಲಿ ಮುಖ್ಯವಾಗಿ ಕ್ವಿಜ್, ಅಡ್ವರ್ಟೈಸ್ಮೆಂಟ್, ಫೋಟೋಗ್ರಫಿ, ವಿಡಿಯೋಗ್ರಫಿ, ಟ್ರೆಜರ್ ಹಂಟ್ ಅಂತಕ್ಕಂಥ 5 ಸಾಂಸ್ಕೃತಿಕ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿಜೇತ ತಂಡಗಳಿಗೆ ಸ್ವಲ್ಪ ದೊಡ್ಡ ಮಟ್ಟದ ಬಹುಮಾನವನ್ನ ಇಟ್ಟಿದ್ದೇವೆ. ಜನರಲ್ ಚಾಂಪಿಯನ್ಶಿಪ್ ಬಂದವರಿಗೆ 30,000 ರೂಪಾಯಿ ಹಾಗೂ 2ನೇ ಬಹುಮಾನ ಸೆಕೆಂಡ್ ಬಂದವರಿಗೆ 20,000 ರೂಪಾಯಿಯನ್ನು ಇಟ್ಟಿದ್ದೇವೆ. ಯುಜಿ ಮತ್ತು ಪಿಜಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಸಂಕಲ್ಪದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ನಾವು ಯುಜಿ ವಿದ್ಯಾರ್ಥಿಗಳು ಅಂತಿದ್ರೆ BA, BSc, BCom, ಆದರೆ ಇಲ್ಲಿ 20ರಲ್ಲಿ ಉದ್ಘಾಟಿಸಲ್ಪಡುತ್ತದೆ. ಧಾರವಾಡದ ಇನಾಗ್ರೇಷನ್ ಅನ್ನ ಜಿಲ್ಲಾ ಕಮಿಷನರ್ ಆಗಿರತಕ್ಕಂತಹ ಶ್ರೀಮತಿ ಸ್ನೇಹಲ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ವಿಶಿಷ್ಟ ಅತಿಥಿಯಾಗಿ ನವೀನ್ ಸಜ್ಜು ಅಂತಕ್ಕಂಥವರು ಇಂಡಿಯನ್ ಪ್ಲೇಬ್ಯಾಕ್ ಸಿಂಗರ್, ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಆಕ್ಟರ್ ಆಗಿರತಕ್ಕಂಥ ನವೀನ್ ಸಜ್ಜು ಅಂತಕ್ಕಂಥವರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮ ಮರುದಿವಸದ ತನಕ 27, 28 ನಡೆಯತಕ್ಕಂಥ ಈ ಕಾರ್ಯಕ್ರಮ ಅಂತಿಮವಾಗಿ ಬೇರೆ ಬೇರೆ ಕ್ವಿಜ್ ಇದನ್ನೆಲ್ಲ ಮಾಡಿಕೊಂಡು ಅಂತಿಮವಾಗಿ ಇದು ಕೊನೆಗೊಳ್ಳತಕ್ಕಂಥ 28ನೇ ತಾರೀಕು ಮಧ್ಯಾಹ್ನ 4-5 ಗಂಟೆಗೆ ಕೊನೆಗೊಳ್ಳುತ್ತದೆ. ಇದಕ್ಕೆ ಮುಖ್ಯ ಅತಿಥಿಯಾಗಿ ಮಾನ್ಯ ಯೂನಿಯನ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಲಿದ್ದಾರೆ. ಇದೇ ರೀತಿಯಾಗಿ ಘನ ಉಪಸ್ಥಿತಿಯನ್ನ AM ಖಾನ್, ವೈಸ್ ಚಾನ್ಸಲರ್ ಕರ್ನಾಟಕ ಯೂನಿವರ್ಸಿಟಿ ಅವರು ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಉಪಚಾರ, ಊಟ, ವಸತಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೇವೆ. 2026 ರಾಷ್ಟ್ರ ಮಟ್ಟದ ಈ ಸಂಕಲ್ಪ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತ ಹೇಳಿ ಯುಜಿ ಮತ್ತು ಪಿಜಿ ವಿದ್ಯಾರ್ಥಿಗಳ ಒಂದು ಒಕ್ಕೂಟವನ್ನ ಮಾಡಿ ಅದರಲ್ಲಿ ಕೆಲವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಈ ಯುಜಿ ಮತ್ತು ಪಿಜಿ ಬಹಳ ಒಂದು ವಿಶಿಷ್ಟವಾದ ಕಾಲೇಜು. ಇದರಲ್ಲಿ ಯುಜಿ ಕೋರ್ಸ್ ಇದೆ, ಪಿಜಿ ಕೋರ್ಸ್ ಇದೆ. ಯುಜಿ ಕೋರ್ಸ್ಗಳಾದ BA, BSc, BCom, BBA, BCA, ಆಮೇಲೆ BSc, CS ಅಂತಕ್ಕಂಥ ಕೋರ್ಸ್ಗಳಿವೆ. ಇವುಗಳು 2012ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕೋರ್ಸ್ಗಳು. 2012ರಲ್ಲಿ 880 ಇರತಕ್ಕಂಥ ಈ ಸಂಸ್ಥೆಯಲ್ಲಿ ಈಗ 2,500 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ.
ಒಟ್ಟು 62 ರ್ಯಾಂಕ್ಗಳು. ಇದು UG PG ಉತ್ತರ ಕರ್ನಾಟಕದ ಎಲ್ಲಾ ಕಡೆಯಿಂದ ಈ ಕಾಲೇಜಿಗೆ ಬರ್ತಾ ಇದ್ದಾರೆ. ಅದು 10 ಜಿಲ್ಲೆಗಳಿಂದ ಬರತಕ್ಕಂತ ಈ ವಿದ್ಯಾರ್ಥಿಗಳು ನಮ್ಗೆ ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ಹೆದರಿಕೆ ಇತ್ತು. ಕೋವಿಡ್ ಸಂದರ್ಭದಲ್ಲಿ ಅಡ್ಮಿಷನ್ ಆಗುತ್ತಾ ಇಲ್ವಾ, ಯಾಕಂದ್ರೆ ಕೊಪ್ಪಳ, ರಾಯಚೂರು ಮುಂತಾದ ಪ್ರದೇಶಗಳಿಂದ, ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಕೊನೆಯ ಭಾಗ, ಆ ಪ್ರದೇಶದಿಂದ ಬರತಕ್ಕಂಥ ವಿದ್ಯಾರ್ಥಿಗಳು ಬರ್ತಾರೆ ಇಲ್ವಾ ಅಂತೇಳಿ ಸ್ವಲ್ಪ ಹೆದರಿಕೆ ಇತ್ತು. ಆದ್ರೆ ಆ ವರ್ಷ ನಾವೇನ್ ಮಾಡಿದೆವು ಅಂತ ಹೇಳಿದ್ರೆ ಪರ್ಸೆಂಟೇಜ್ ಇಟ್ಟೆವು. 65% ಜಾಸ್ತಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಪಡಿಬಹುದು, BCA ಮತ್ತು BCom ಅಡ್ಮಿಷನ್ ಪಡಿಬಹುದು ಅಂತೇಳಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿದ್ರಿಂದಾಗಿ. ಯಾಕಂದ್ರೆ BCA ನಮ್ಮಲ್ಲಿ 1200 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಶಿಷ್ಟ ಅಂತ ಹೇಳಿದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಲೈಬ್ರರಿ ಎಂದಿದೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಲೈಬ್ರರಿ IAS ಇಂದ ಹಿಡಿದು ಟಾಪ್ ಮೋಸ್ಟ್ ಎಕ್ಸಾಮಿನೇಷನ್, ಲೋಯೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಇದರಲ್ಲಿ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ಸೆಕೆಂಡ್ ಡಿವಿಷನ್ ಕ್ಲಾರ್ಕ್, ಇದರ ಮಧ್ಯದಲ್ಲಿ ಬರತಕ್ಕಂಥ ಎಲ್ಲಾ ರೀತಿಯ ಪರೀಕ್ಷೆಗೆ ಬೇಕಾಗತಕ್ಕಂತಹ ಪುಸ್ತಕ ವ್ಯವಸ್ಥೆ ಇದೆ. ಸುಮಾರು 14 ಲಕ್ಷ ರೂಪಾಯಿಯಷ್ಟು ಪುಸ್ತಕ ಇದೆ. ಇದರಲ್ಲಿ 31 ಲಕ್ಷ ಪುಸ್ತಕ ಆನ್ಲೈನ್ ನಲ್ಲಿ ಸಿಗುತ್ತೆ. ಇನ್ಫ್ಲಿಪ್ ನೆಟ್ ಅಂತೇಳಿ ವಿಶೇಷವಾದ ಒಂದು ವ್ಯವಸ್ಥೆ ಇದೆ. ಅದರಿಂದಾಗಿ ಆ ವರ್ಷ ನಮಗೆ ಹಿಂದೆ ಕೋವಿಡ್ ಸಂದರ್ಭದಲ್ಲಿ 2020ರಲ್ಲಿ ಸ್ವಲ್ಪ ಹೆದರಿಕೆ ಇತ್ತು, ಏನು ಅಡ್ಮಿಷನ್ ಆಗ್ತದೆ ಇಲ್ವಾ ಅಂತೇಳಿ. ಆ ಸಂದರ್ಭದಲ್ಲಿ ಏನಾಯ್ತು ಅಂತ 65% ಇದ್ದದ್ರಿಂದ ಒಂದೇ ವಾರದಲ್ಲಿ ಎಲ್ಲ ಪೂರ್ತಿಯಾಗಿ ಬಂದು ಇಲ್ಲಿ ಅಡ್ಮಿಷನ್ ಪಡೆದ್ರು. ಒಳ್ಳೆ ಅಡ್ಮಿಷನ್ ಆಯಿತು. ಅದರ ನಂತರ ಮರು ವರ್ಷದಲ್ಲಿ ನಾವು 73% ಯಥಾಸ್ಥಿತಿಯಾಗಿ 73% ಇಟ್ಟೆವು. BCA ಮತ್ತು BSCCS ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಒಂದು ಕೋರ್ಸ್ ಏನಿದೆ, ಈ ಕೋರ್ಸ್ ನಲ್ಲಿ 1200 ವಿದ್ಯಾರ್ಥಿಗಳಿದ್ದಾರೆ. ಬಹುಶಃ ನಮ್ಗೆ ಕಾಣಿಸ್ತಾ ಇದೆ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೊಂದಿರತಕ್ಕಂತಹ ಕಾಲೇಜ್ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಹೋದ್ಸಲ 300 ವಿದ್ಯಾರ್ಥಿಗಳು 5 ಡಿವಿಷನ್ ಇರ್ತಾ ಇತ್ತು. 6ನೇ ಡಿವಿಷನ್ ಮಾಡಿ ಅದಕ್ಕಿಂತ ಪೂರ್ವದಲ್ಲಿ ಸುಳ್ಯ ಅನ್ನತಕ್ಕಂತಹ ಪ್ರದೇಶದಲ್ಲಿ 300 ವಿದ್ಯಾರ್ಥಿಗಳಿದ್ದಂತೆ 360 ಮಾಡಿದೆವು. ಅಲ್ಲಿ 6 ಡಿವಿಷನ್, 618 ಡಿವಿಷನ್ಗಳು ಫಸ್ಟ್ ಇಯರ್ ಇಂದ ಹಿಡಿದು ಫೈನಲ್ ಇಯರ್ ತನಕ ತುಂಬಾ ವಿದ್ಯಾರ್ಥಿಗಳು ಸೇರಿದ್ದಾರೆ. ಇದಲ್ಲದೆ BSc ಅದಕ್ಕೆ ಬ್ಯಾಕ್ಲಾಗ್ ಇನ್ನೊಂದು ಕೋರ್ಸ್. BCAಗೆ ಕಾಮರ್ಸ್ ಕಡೆಯಿಂದ ವಿದ್ಯಾರ್ಥಿಗಳು ಬರ್ಬೋದು, ಅದೇ ರೀತಿ ಸೈನ್ಸ್ ಇಂದ ಬರ್ಬೋದು. ಅದಕ್ಕೋಸ್ಕರ ಸುಮಾರು 40% ಕಾಮರ್ಸ್ ಅವರಿಗೆ, 60% ಸೈನ್ಸ್ ಅವರಿಗೆ ಕೂಡ ಸಾಕಷ್ಟು ಅಡ್ಮಿಷನ್ ಆಗ್ತಾ ಇದೆ. ಈ ಎಲ್ಲ ಸಂಸ್ಥೆಗಳನ್ನು ಒಟ್ಟು ಸೇರಿಸಿ ಅಂದ್ರೆ KSS, UG PG, ಅದೇ ರೀತಿ MBA ಕಾಲೇಜ್, MCA ಕಾಲೇಜ್ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಫೆಸ್ಟ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಅಲ್ಲಿ ಪ್ರಾಧ್ಯಾಪಕರನ್ನ ಸೇರಿಕೊಂಡು ಕಮಿಟಿ ಮಾಡಿ ಊಟ ಉಪಚಾರ ಎಲ್ಲವನ್ನು ಕೂಡ, ಅವರಿಗೆ ವಸತಿ ಸೌಕರ್ಯ ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ರೀತಿ ವ್ಯವಸ್ಥಿತವಾಗಿ ನಡೆಯತಕ್ಕಂತಹ ಈ ಫೆಸ್ಟ್ ಇದು ಖಂಡಿತವಾಗಿ ಯಶಸ್ವಿ ಆಗ್ತದೆ ಅಂತೇಳಿ ನಮ್ಮ ಭರವಸೆ. ಹೀಗೆ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು